केपीएस मॅग्नेट योजनेच्या नावाखाली सरकारी शाळा बंद करण्याच्या राज्य सरकारच्या निर्णयाचा निषेध करत बेळगावमधील जिल्हास्तरीय आंदोलन आयोजित करण्यात आले। शहरातील चन्नम्मा चौकाजवळील कन्नड साहित्य भवनाच्या आवारात झालेल्या या आंदोलनात शेकडो पालक व विद्यार्थी सहभागी झाले होते। बेळगाव जिल्ह्यामध्ये सुमारे 2000 सरकारी शाळा बंद केल्या जात असल्याचा आरोप करत आंदोलनकर्त्यांनी सरकारच्या धोरणाविरोधात तीव्र संताप व्यक्त केला। AIDSO जिल्हा घटकाच्या नेतृत्वाखाली झालेल्या या सरकारी शाळा वाचवा आंदोलनात पालक व विद्यार्थ्यांनी सरकार विरोधात जोरदार घोषणाबाजी केली। ಮಕ್ಕಳ ಭವಿಷ್ಯವನ್ನು ಕೊಲ್ಲುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ। ನಮ್ಮೂರಿನ ಶಾಲೆಗಳ ನಮ್ಮೂರಿನ ಮಕ್ಕಳ ಭವಿಷ್ಯವನ್ನು ಕೊಲೆ ಮಾಡಲು ನಾವು ಬಿಡೋದಿಲ್ಲ ಬಿಡೋದಿಲ್ಲ। ಬಡ ಮಕ್ಕಳ ಕನಸು ಸ್ನೇಹಿತರೆ ಮುಂದೆ ಯೋಜನೆಗೆ ಹೇಳಿ ಧಿಕ್ಕಾರ। ನಮ್ಮೂರಿನ ಶಾಲೆಗಳನ್ನು केपीएस मैग्नेट योजನೆಯನ್ನು ಬೆಂಕಿಗೆ ಹಾಕಿ ಬಡ ಮಕ್ಕಳಕ್ಕೆ ಧಿಕ್ಕಾರ। ನಮ್ಮೂರಿನ ಶಾಲೆಗಳನ್ನು ಮುಚ್ಚಲು ನಾವು ಬಿಡೋದಿಲ್ಲ ನಮ್ಮೂರಿನ ಶಾಲೆಗಳು ನಮ್ಮ ಹಕ್ಕನ್ನು ಕಸಿಯುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ। केपीएस मैग्नेट योजना रद्द करा ದುಡಿಯುವ ಜನಗಳ ನಮ್ಮೂರಿನ ಶಾಲೆಗಳನ್ನು ಮುಚ್ಚುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ। सरकारी शाळा बंद न करता त्या अधिक सक्षम कराव्यात, शिक्षणाचे व्यापारीकरण थांबवावे अशी मागणी आंदोलनकर्त्यांनी केली आहे। तसेच राज्य सरकारने आपला निर्णय तात्काळ मागे घ्यावा अशी जोरदार मागणीही करण्यात आली। ಸಾಲಿ ಅಂತ ಹೇಳಿ ಬಂದೈತ್ರಿ ಸರ್, ನೀ ನಮ್ಮ ಊರಿಗೆ ಮಾಂತೇಶಣ್ಣ ಅಂತ ಹೇಳಿ ಅವ್ರು ಬಂದಿರು, ನಮ್ಗೆ ಇನ್ನೂ ಆದರೂ ಏನೂ ನಮ್ಮದ್ರ ಬಗ್ಗೆ ನಮ್ಗೆ ತಿಳಿದಿರ್ಕಿಲ್ಲ। ಆದ ನಂತರ ಅವರು ಎಲ್ಲ ನಮ್ಗೆ ಮಾಹಿತಿ ಹೇಳಿದ್ರು, ನಿಮ್ಗೆ ಕನ್ನಡ ಶಾಲೆ ಬಂದ್ ಆದ ಕೂಡಲೇ ನಿಮ್ಮ ಮಕ್ಕಳು ಹಿಂಗೆ ಕೂಲಿ ಕಾರ್ಮಿಕರು ಮಾಡ್ತಾರೋ, 5ನೇ ತರಿಂದ ಅವ್ರಿಗೆ ಅಡ್ಕೆ ಸುಲಿಯಕ್ಕೆ ಹಚ್ಚೋದು, ಅವ್ರಿಗೆ ಪಂಕ್ತಿ ಮಾಡಕ್ಕೆ ಹಚ್ಚೋದು। ನಾವು ಬೆಳಿಗ್ಗೆ ಎದ್ದ ಕೂಡಲೇ 6 ಗಂಟೆಗೆ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ನಮ್ಮ ಮಕ್ಕಳಿಗೆ ನಾವು ಶಾಲೆ ಕಳ್ಸಕ್ಕೆ ನಮ್ಗೆ ಆಗೋದಿಲ್ಲ ರೀ। ನಮ್ಮ ಗೋರ್ಮೆಂಟ್ ಶಾಲಿದ್ದ ನಮ್ಮ ಮಕ್ಕಳು ಶಾಲೆಗೆ ನೆಟ್ಟಿಗೆ ಕಳಿಯೋದಿಲ್ಲ। ಈ ಗೋರ್ಮೆಂಟ್ ಶಾಲಿನಿಂದ ಈಗ ನಮ್ಮ ಮಕ್ಕಳು ಶಾಲೆ ಕಲ್ತಾರೆ, ಒಬ್ಬಾಕಿ ನನ್ನ ಮಗಳು ವಕೀಲಾಗಿದ್ದಾಳು, ಒಬ್ಬಾಕಿ ನನ್ನ ಮಗಳು ಬೆಂಗಳೂರು ಕಂಪ್ನಿಗೆ ಕೆಲಸ ಮಾಡ್ತಾಳು। ಗೋರ್ಮೆಂಟ್ ಶಾಲಿಂದ ನಮಗೆ ಯಾವುದೋ ಕಾರಣಕ್ಕೂ ನಾವು ಗೋರ್ಮೆಂಟ್ ಶಾಲೆ ಬಂದ್ ಮಾಡಿಕೊಡೋದಿಲ್ಲ। ಇದರಿಂದ ಈಗ ಎಷ್ಟು ಜನ ನಾವು ಬಂದೇವೆ ಧಾರವಾಡ ಗ್ರಾಮದಿಂದ, ನಾವು ಪಾಲಕರ ವತಿಯಿಂದ ನಾವು ಮಾತಾಡತ್ತೀವಿ। ನಾವು ಯಾವುದೋ ಕಾರಣಕ್ಕಾಗಲಿ ಈ ಗೋರ್ಮೆಂಟ್ ಶಾಲೆ ಕರ್ನಾಟಕ ಸರ್ಕಾರಿ ಶಾಲೆ ನಾವು ಬಂದ್ ಮಾಡೋಕ್ಕೆ ಕೊಡೋದಿಲ್ಲ। ಇದರಿಂದ ಏನೋ ನಾವು ತ್ಯಾಗ ಮಾಡಬೇಕು, ಧರಣಿ ಮಾಡಬೇಕು, ನಾವು ವಿಧಾನಸೌಧಕ್ಕೆ ಹೋಗಬೇಕು, ನಾವು MLA MP ಮನೆ ಕಡೆ ಹೋಗಬೇಕು, ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, ಮೆಂಬರ್ ಆಗಲಿ, ನಾವು ಚೇರ್ಮನ್ರಾಗಲಿ, ನಮ್ಮ ಪಾಲಕರಾಗಲಿ, ನಾವೆಲ್ಲರೂ ಕೂಡಿ ಇದಕ್ಕೆ ಧರಣಿ ಸತ್ಯಾಗ್ರಹ ಮಾಡ್ತೇವೆ। ನಾವು ಯಾವುದೋ ಕಾರಣಕ್ಕೂ ಈ ಕನ್ನಡ ಶಾಲೆಯಿಂದ ಯಾವುದೋ ಸರ್ಕಾರದ ಸರ್ಗಳು BO ಯಾವ ಹೊರದಾರಲ್ಲ ಅವ್ರು ಬಂದ್ರೆ ಅವ್ರನ್ನ ಶಾಲೆಗೆ ಅವ್ರನ್ನ ತೊಗೋದಿಲ್ಲ। ಅದೇನಾಗ್ತದೆ ಅವ್ರನ್ನೆಲ್ಲ ಓಡಿಸ್ತೇವೆ। ನಮ್ಮ ಸರ್ಕಾರಿ ಶಾಲೆ ನಾವು ಉಳಿಸ್ಕೋತೇವೆ। ಯಾವುದೋ ಕಾರಣಕ್ಕೂ ನಮ್ಮ ಸರ್ಕಾರಿ ಶಾಲೆ ನಮಗೆ ಬೇಕೇ ಬೇಕು। ನಾವು ಧರಣಿ ಸತ್ಯಾಗ್ರಹ ಮಾಡ್ತೇವೆ, ನಾವು ಬಸ್ ಬಂದ್ ಮಾಡ್ತೇವೆ, ನಾವು ಯಾವುದೋ ಸಣ್ಣ ವಿಧಾನಸೌಧ ಅಂತೇಳಿ ನಾವು ಧರಣಿ ಕೊಂಡಿರ್ತೇವೆ। ಯಾವುದೋ ಕಾರಣಕ್ಕೂ ನಾವು ಕನ್ನಡ ಶಾಲೆ ಬಂದ್ ಮಾಡಿ ಕೊಡೋದಿಲ್ಲ। ಇದ್ರ ನಮ್ಮ ಹೆಸರು ನಮ್ಮ ಮಾದೇವ ನಾಗಪ್ಪ ತಳವಾರ, ನಾವು ಧಾರವಾಡ ಗ್ರಾಮದ ಬಂದಿದ್ದೇವೆ। ಕರ್ನಾಟಕದಲ್ಲಿ ಮ್ಯಾಗ್ನೆಟ್ ಶಾಲೆಯ ನೆಪದಲ್ಲಿ ಶಾಲೆಯನ್ನು ಒಂದು ಸುಧಾರಿಸಿ ಉಳಿದವರನ್ನು ಹಾಳು ಮಾಡುವ ಒಂದು ನೀತಿಗನುಸಾರವಾಗಿ ಸರ್ಕಾರ ಎಲ್ಲ ಶಾಲೆಗಳಲ್ಲಿ ವಿಲೀಕರಣ ಮಾಡ್ತಾಯಿದೆ। ದುರ್ದೈವ ಅಂದರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇತ್ತೀಚೆಗೆ ವಿಧಾನಸಭೆ ಒಳಗೆ ಮತ್ತು ವಿಧಾನಸಭೆ ಹೊರಗೆ ಎರಡೂ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ, ನಾವು ಶಾಲೆಗಳನ್ನು ಮುಚ್ಚೋದಿಲ್ಲ ಅಂತೇಳಿ। ವಾಸ್ತವವಾಗಿ ಕರ್ನಾಟಕದಲ್ಲಿ 40,000 ಶಾಲೆಗಳನ್ನು ಮುಚ್ತಾ ಇದ್ದಾರೆ। ಈ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದಿಲ್ಲ ಅಂತೇಳಿ ಮಧು ಬಂಗಾರಪ್ಪನವರು ಸುಳ್ಳು ಹೇಳ್ತಾ ಇದ್ದಾರೆ। 37 ಲಕ್ಷ ಬಡವರ, ಕೃಷಿಕರ, ಕೆಳವರ್ಗದವರ 37 ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ। ಅಂದರೆ ಅವ್ರಿಗೆ ಧ್ವನಿ ಇಲ್ಲದವರ ಅಸಂಘಟಿತ ವಲಯದ ಮಕ್ಕಳನ್ನು ನಡುವೆ ಶಾಲೆ ಬಿಡಿಸುವಂಥ ಒಂದು ಪರಿಕಲ್ಪನೆ ಮ್ಯಾಗ್ನೆಟ್ ಶಾಲೆ। ಇದು ಮ್ಯಾಗ್ನೆಟ್ಟು ನಮ್ಮ ದೇಶದ್ದಲ್ಲ, ಅಮೇರಿಕದ ಪರಿಕಲ್ಪನೆ। ಈ ಬೆಳಗಾವಿಯಲ್ಲಿ ನೋಡ್ತಾ ಇದ್ದಾವೆ 2,000 ಶಾಲೆಗಳು ಮುಚ್ತಾ ಇದ್ದಾವೆ। ಆ ಪಟ್ಟಿಯನ್ನು ನಾವು ತೊಗೊಂಡಿದ್ದೇವೆ ಮುಂದಿನ ಈಗ, ಯಾಕಂದ್ರೆ ಶಿಕ್ಷಣ ಇಲಾಖೆಯವರು ಮುಚ್ಚಿಟ್ಟಿದ್ದಾರೆ। ಒಮ್ಮೆಗೆ ಜೀವನಕ್ಕೆ ನೀವು 10 ಕಿಲೋಮೀಟ್ರ್ ದೂರ ಶಾಲೆಗೆ ಹೋಗಲಿ, 15 ಕಿಲೋಮೀಟ್ರ್ ದೂರ ಶಾಲೆಗೆ ಹೋದ್ರೆ ಸಾಧ್ಯ ಇಲ್ಲ। ಅಂದ್ರೆ ಶಾಲೆಗೆ ಕಳಿಸಲಾರದೆ ಬಡವರು ತಮ್ಮ ಮಕ್ಕಳನ್ನು ಶಾಲೆ ಬಿಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ। ಆದ್ದರಿಂದ ಏಡ್ಸೋಕ್ಕೆ ಒಂದು ಸಂಸ್ಥೆ ಏನು ಮಾಡ್ತಾಯಿದೆ, 6 ತಿಂಗಳಿಂದ ಒಂದು ಚಳವಳಿ ಮಾಡ್ತದೆ। ಆ ಚಳವಳಿಗೆ ಬೆಳಗಾವಿಯ ಕನ್ನಡಪರ ಸಂಘಟನೆಗಳು ಕೈ ಜೋಡಿಸಿದ್ದೇವೆ। ಮೊಟ್ಟ ಮೊದಲಾಗಿ ಬೆಳಗಾವಿಯಲ್ಲಿ ಕನ್ನಡ, ಮರಾಠಿ, ಉರ್ದು ಭಾಷಿಕರು ಸೇರಿ ಮಾಡುವಂಥ ದೊಡ್ಡ ಜನಾಂದೋಲನ ಇದು। ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಮ್ಯಾಗ್ನೆಟ್ ವಿರೋಧಿಸಿ ಒಂದು ನಿರ್ಣಯ ಪಾಸ್ ಮಾಡ್ತಾರೆ।
ಬೆಳಗಾವಿ ತಾಲೂಕಿನ ಎಲ್ಲ ಕಡೆ, ಆಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸಹಿತ ಇದರ ವಿರುದ್ಧ ನಿರ್ಣಯ ಪಾಸ್ ಮಾಡಂತೇಳಿ ನಮ್ಮ ಗೆಳೆಯರಿಗೆ ಕಾರ್ಪೊರೇಟರ್ಗೆ ಹೇಳ್ತಾ ಇದ್ದೇವೆ. ಆಮೇಲೆ ಪ್ರತಿಯೊಬ್ಬ ಶಾಸಕರ ಮನೆ ಮುಂದೆ ಧರಣಿ ಆಗ್ತದೆ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಇದು ಏನಾದರೂ ಎಚ್ಚರಿಕೆ ವಹಿಸಿ ಮ್ಯಾಗ್ನೆಟ್ ಪರಿಕಲ್ಪನೆ ಕೈ ಬಿಡಲಿಲ್ಲಂದ್ರೆ ಮುಂದಿನ ದಿವಸಗಳಲ್ಲಿ ಹಳ್ಳಿಗಳಲ್ಲಿ ಸರ್ಕಾರದ ವಿರುದ್ಧ ಒಂದು ಆಂದೋಲನ ಆಗ್ತೈತಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕನ್ನಡಪರ ಸಂಘಟನೆಗಳು ಶಾಸಕರ ಮನೆ ಮುಂದೆ ಮಾಡ್ತೇವೆ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಲ್ಲ. ಮತ್ತು ಎಲ್ಲ ಪಂಚಾಯಿತಿಗಳಲ್ಲಿ ಇದರ ವಿರುದ್ಧ ನಿರ್ಣಯ ಪಾಸ್ ಮಾಡಿದರೆ ಶಾಸಕರು ಆ ಪಂಚಾಯಿತಿಗಳಿಗೆ ಪಂಚಾಯತ್ ಪ್ರದೇಶಕ್ಕೆ ಹೋಗೋದು ಭಾಳ ದುಸ್ತರ ಆಗ್ತದೆ. ಆದ್ದರಿಂದ ಇವತ್ತೇನು ನಿರ್ಣಯ ಮಾಡಿದ್ದೀವಿ ಅಂದ್ರೆ, ಇವತ್ತು 38 ಪಂಚಾಯಿತಿ ಅಧ್ಯಕ್ಷರು ಬಂದಾರೆ ಇಲ್ಲಿ ಸಾಹಿತ್ಯ ಭವನಕ್ಕೆ. ಅವರು ಪಾಲಕರು, ಪೋಷಕರು, ಕನ್ನಡ ಹೋರಾಟಗಾರರು ಸಂಪೂರ್ಣವಾಗಿ ಕೂಡಿ ಮಾಡುವಂಥ ಜನಾಂದೋಲನ ಈ ಸಂದರ್ಭದಲ್ಲಿ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದಾನೆ. विनोद कोलकार, KMM मराठी, बेळगाव.